ವಿಶೇಷವಾಗಿರತಕ್ಕಂಥ ಒಂದು ಯಜ್ಞಮಂಟಪ. ಆ ಯಜ್ಞಮಂಟಪದಲ್ಲಿ ವಾಜಶ್ರವಸ್ ಅನ್ನತಕ್ಕಂಥ ಒಬ್ಬ ಬ್ರಾಹ್ಮಣ, ಸರ್ವವೇದ ಸಂದದವನು ವಿಶ್ವಜಿತ್ ಯಜ್ಞ ಮಾಡ್ತಾ ಇದ್ದಾನಂತೆ. ಎಲ್ಲವನ್ನೂ ಕೊಟ್ಟು ಬಿಟ್ಟಿದ್ದಾನೆ. ಸರ್ವವೇದ ಸಂದದವು. ಆತನಿಗೊಬ್ಬ ಮಗ ಇದ್ದ, ನಚಿಕೇತ ನಾಮ ಪುತ್ರ ಆಸ. ನಚಿಕೇತ ಅಂತ ಅವನ ಮಗ. ವಾಜಶ್ರವಸ್ ಅನ್ನತಕ್ಕಂತಹ ವಿಪ್ರನ ಮಗ ನಚಿಕೇತ ಅಂತ. ಇಲ್ಲಿ ಒಂದು ಪುಟ್ಟ ಸಂದೇಹ ಉಂಟು ನನಗೆ. ಇಲ್ಲಿಯ ತನಕ ಬಂದಿರತಕ್ಕಂಥ ಎಲ್ಲ ವ್ಯಾಖ್ಯಾನಕಾರರೂ ಈ ವಾಜಶ್ರವಸ್ ಅನ್ನತಕ್ಕಂಥವನು ಎಲ್ಲವನ್ನೂ ಕೊಟ್ಟಲ್ಲ, ದಾನವಾಗಿ ಕೊಟ್ಟಲ್ಲ. ಹಾಗೆ ದಾನವನ್ನು ಕೊಟ್ಟಾಗ ಎಲ್ಲೋ ಸ್ವಲ್ಪ ಕಳಪೆ ಹಸುಗಳನ್ನು ದಾನ ಮಾಡಿದ್ದಾನೆ ಅಂತ ಮುಂದಿನ ಮಂತ್ರ ಬರ್ತದೆ. ಜಗ್ಧತೃಣ ದುಗ್ಧದೇಹ ನಿರಿಂದ್ರಿಯ. ಆ ಹಸುಗಳನ್ನು ದಾನ ಮಾಡಿದಾಗ ಆ ಮಗ ಹೇಳ್ತಾನಂತೆ, ಅಯ್ಯೋ ಹುಲ್ಲು ತಿಂದಾಗಿದೆಯಪ್ಪ ಇದು, ಇಂದೇನು ಕರುಗಳನ್ನು ಹಾಕೋ ಸ್ಥಿತಿಯಲ್ಲಿಲ್ಲ, ಚೆನ್ನಾಗಿ ಹಾಲು ಕೊಡಲ್ಲ ಇದು, ಇಂದ್ರಿಯಗಳೆಲ್ಲ ಶುಷ್ಕವಾಗಿ ಬಿಟ್ಟಿದೆ, ಇಂಥ ಹಸುಗಳನ್ನು ದಾನ ಮಾಡಿದ್ರೆ ನಿಂಗೆ ಆನಂದ ಲೋಕ ಸಿಗುತ್ತೆಯೇ ಅಂತ ವ್ಯಂಗ್ಯವಾಡಿದ್ದಾನೆ. ಒಂದು ಮಂತ್ರ ಇದೆ ಹಾಗೆ. ಇದರ ಬಗ್ಗೆ ವ್ಯಾಖ್ಯಾನವನ್ನು ಮಾಡ್ತಾ ಅವನು ಸರಿಯಾದ ದಾನವನ್ನು ಮಾಡಲಿಲ್ಲ ಅಂತ ಹೇಳ್ತಾರೆ. ಆದರೆ ನನಗೆ ಅದನ್ನು ಪೂರ್ತಿ ಒಪ್ಪಿಕೊಳ್ಳೋಕ್ಕಾಗ್ತಾ ಇಲ್ಲ. ಯಾಕೆ ಅಂದರೆ ಮೊದಲನೆಯ ಮಂತ್ರದಲ್ಲಿಯೇ ಸರ್ವವೇದ ಸಂದದವು, ಅವನಲ್ಲಿರ್ತಕ್ಕಂಥ ಎಲ್ಲವನ್ನೂ ಕೊಟ್ಟು ಬಿಟ್ಟಿದ್ದಾನೆ ಅಂತ ಹೇಳಿದಾಗ ಈ ಹಸುಗಳು ಬಡಕಲಾಗಿದೆ ಅನ್ನತಕ್ಕಂಥದ್ದನ್ನು ಆಕ್ಷೇಪಣೆ ಮಾಡಿ ಯಾಕೆ ಮಾತಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಹೇಗೂ ಇರಲಿ, ಎಲ್ಲವನ್ನೂ ಕೊಟ್ಟ ಮೇಲೆ ಈ ಹಸುಗಳನ್ನು ಕೊಟ್ಟಿದ್ದಾನಪ್ಪ, ಅವನ ಹತ್ರ ಏನೂ ಇಲ್ಲ ಈಗ ಅಂತಲೇ ಆ ಮಂತ್ರ ಹೇಳ್ತಕ್ಕಂಥದ್ರ ಅರ್ಥ ಇರಲಿ. ನಚಿಕೇತ ಕೇಳಿದಂತೆ. ಈ ಕಥೆಯೆಲ್ಲ ಮುಖ್ಯ ಅಲ್ಲ, ಈ ಕಥೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಎನ್ನತಕ್ಕಂಥದ್ದು ಈ ಉಪನಿಷತ್ತಿನಲ್ಲಿ ಮಹಾಪ್ರಧಾನವಾಗಿರ್ತಕ್ಕಂಥದ್ದು. ನಚಿಕೇತ ಕೇಳಿದಂತೆ, ಈ ಹಸುಗಳನ್ನು ಕೊಡ್ತಿದೆಯಲ್ಲ, ನನ್ನನ್ನು ಯಾರು ಕೊಟ್ಟೆ ಅಂತ. ಅಂದರೆ ಈ ನಿರಿಂದ್ರಿಯವಾಗಿರತಕ್ಕಂಥ ದುರ್ಬಲವಾಗಿರತಕ್ಕಂಥ ಹಾಲನ್ನು ಕೊಡದೇ ಇರತಕ್ಕಂಥ ಹಸುಗಳನ್ನು ಕೊಟ್ಟು ಆ ಹಸುಗಳನ್ನು ಸ್ವೀಕಾರ ಮಾಡಿರತಕ್ಕಂಥವನು ತನ್ನ ದುರದೃಷ್ಟಕ್ಕೆ ತಲೆಸೆಚ್ಚಿಕೊಳ್ಳೋದ್ರ ಬದಲು ನನ್ನನ್ನಾದರೂ ಯಾರಿಗಾದರೂ ಕೊಟ್ಟರೆ ನಾನಾದರೂ ಹೋಗಿ ಅವ್ರಿಗೊಂದಷ್ಟು ಸೇವೆ ಮಾಡ್ಬೋದಲ್ಲ. ಆಯಿಂದ ನನಗೆ ಯಾರಿಗೆ ಕೊಟ್ಟೆ, ನನ್ನನ್ನು ಯಾರಿಗೆ ಕೊಟ್ಟೆ? ಒಂದು ಸಲ ಕೇಳಿದ, 2 ಸಲ ಕೇಳಿದ, 3 ಸಲ ಕೇಳಿದ. ಅಪ್ಪನ ಸಿಟ್ಟು ಬಂತು, ನಿಂಗೆ ಮೃತ್ಯು ಕೊಟ್ಟಿದ್ದೀನಿ ಹೋಗು ಅಂದಾತು. ಅಪ್ಪನಿಗೆ ಮೃತ್ಯುವಿಗೆ ಕೊಟ್ಟಿದ್ದೇನೆ ಹೋಗು ಅಂತ ಹೇಳಿದಾಗ ಆ ಮಾತಿನ ನಿಜವಾದ ಅರ್ಥ, ಅದರ ತೀವ್ರತೆ, ಅದರ ಗಮ್ಯ, ಅದರ ಫಲಿತ ಕಲ್ಪನೆ ಇರಲಿಲ್ಲ. ಅದೆಲ್ಲ ಮಂತ್ರಕಾಲ. ಋಷಿಗಳ ಮಾತಿಗೆ ಅಂಥ ಮಹಾಪ್ರಭಾವ ಇತ್ತು. ಮೃತ್ಯುವಿಗೆ ಕೊಟ್ಟಿದ್ದೇನೆ ಹೋಗೋ, ಯಮನಿಗೆ ಕೊಟ್ಟಿದ್ದೇನೆ ಹೋಗೋ, ಸಾವಿಗೆ ಕೊಟ್ಟಿದ್ದೇನೆ ಹೋಗೋ ಅಂದುಬಿಟ್ರೆ ಏನಾಯ್ತು ರೀ? ನಚಿಕೇತ ಸತ್ತು ಹೋದ, ದೇಹ ಹೊರಯಿತು, ಪ್ರಾಣ ಹೊರಟಾಯ್ತು. ಎಲ್ಲಿಗೆ ಹೋಯಿತು? ಇದು ಅಕಾಲ ಮೃತ್ಯು. ನಚಿಕೇತನ ಆಯುಷ್ಯವೆಷ್ಟುಂಟೋ ಅಷ್ಟು ಮುಗಿದು ಹೋಗಿದ್ದಲ್ಲ. ಅಪ್ಪ ಹೇಳಿದ ಮಾತು ಒಂದು ತರಹ ಶಾಪವಾಕ್ಯವಾಯಿತದು. ನಚಿಕೇತ ಯಮಧರ್ಮರಾಯನ ಹತ್ತಿರಕ್ಕೆ ಹೋದ. ಅಂದರೆ ಆತನ ಆತ್ಮ ಹೋಯಿತು, ಇದನ ದೇಹ ಬಿದ್ದಿದೆ. ಯಮಲೋಕಕ್ಕೆ ಹೋಗಿ ಆ ಯಮನ ಮನೆಯ ಮುಂದೆ ನಿಂತಿದ್ದಾನೆ. ಯಾರೋ ಕರಿಬೇಕಲ್ಲ ಒಳಕ್ಕೆ, ಯಾರೋ ಕರೆದಿದ್ದಾರೆ, ಅವನು ಪಾದ ತೊಳಿಯರಪ್ಪ ಅತಿಥಿ ಬಂದಿದ್ದಾನೆ ಅಂತ. ಅತಿಥಿ ಅಂತೆ, ಯಮಧರ್ಮರಾಯನಿಗೆ ಯಾವ ಅತಿಥಿ? ಅಂತೂ ಅತಿಥಿಯಾಗಿ ಹೋಗಿದ್ದಾನೆ. ಆದರೆ ಸಮಸ್ಯೆ ಏನಾಗಿದೆ ಅಂದರೆ, ನಚಿಕೇತ ಅಲ್ಲಿ ಹೋದಾಗ ಯಮ ಅಲ್ಲಿ ಇಲ್ಲ. ನಾವು ಗಮನ ಇಡಬೇಕಾದ ಅಂಶ ಏನು ಅಂದರೆ, ನಚಿಕೇತ ಪೂರ್ವ ಬಾಗಿಲಿನಲ್ಲಿ ಪ್ರವೇಶ ಮಾಡಿಬಿಟ್ಟಿದ್ದಾನೆ ಯಮಧರ್ಮರಾಯನ ಮನೆಯಲ್ಲಿ. ಸಾಮಾನ್ಯವಾಗಿ ಎಲ್ಲರೂ ದಕ್ಷಿಣದ ಬಾಗಿಲಿನಿಂದ ಹೋಗ್ತಾರೆ, ಯಾಕೆಂದರೆ ನಾವು ಪಾಪಗಳನ್ನು ಮಾಡಿರ್ತೀವಿ ಅಂತ. ನಚಿಕೇತ ಶುದ್ಧ ಬ್ರಹ್ಮಚಾರಿ, ನಚಿಕೇತ ಋಷಿಪುತ್ರ, ನಚಿಕೇತ ತಪಸ್ವಿ, ನಚಿಕೇತ ಸತ್ಯಶೀಲ, ನಚಿಕೇತ ಸತ್ಯದರ್ಶಕ.
ಅವನು ಬಂದು ಬಾಗಿಲಿನಲ್ಲಿ ನಿಂತಿದ್ದರೆ ತೇಜಸ್ವಿಯಾಗಿರತಕ್ಕಂಥ ಒಂದು ಪ್ರಕಾಶ ಗೋಳ ನಿಂತ ಹಾಗೆ ಇದೆ. ಯಮ ಇಲ್ಲ. 1, 2, 3 ರಾತ್ರಿಗಳನ್ನು ನಚಿಕೇತ ಯಮನ ಮನೆಯ ಬಾಗಿಲಿನ ಹೊರಗೆ ಕಾಯ್ತಾ ನಿಂತಿದ್ದಾನೆ, ತನ್ನನ್ನು ಯಮ ಸ್ವಾಗತಿಸಲಿ ಅಂತ. 3 ದಿವಸಗಳಾದ ಮೇಲೆ ಯಮ ಬಂದ. ನೋಡ್ತಾನೆ, ಅಗ್ನಿಯಂತೆ ಪ್ರಜ್ವಲಿಸ್ತಾ ಇರತಕ್ಕಂಥ ಅತಿಥಿ ನಿಂತಿದೆ. ಗೊತ್ತೇ ಇಲ್ಲ ಆತನಿಗೆ ಇವನು ಬರ್ತಾನೆ ಅನ್ನತಕ್ಕಂಥದ್ದು. ಯಾಕಂದರೆ ಆತನ ನಿರೀಕ್ಷಣೆಯಲ್ಲಿ ಬರುವುದಲ್ಲವಲ್ಲ. ಯಮನಿಗೇ ಹೆದರಿಕೆಯಾಯಿತಂತೆ ನಚಿಕೇತನನ್ನು ನೋಡಿ. ಅಂಥ ಶುದ್ಧ ಸತ್ವವನ್ನು, ಶುದ್ಧ ಜೀವವನ್ನು ಕಂಡು ಅದನ್ನೆಲ್ಲ ಉಪಚಾರವನ್ನು ಮಾಡಿ ಹೇಳ್ತಾನೆ, ಅಯ್ಯ, ಸಾಧಾರಣವಾದ ಅತಿಥಿ ಮನೆಗೆ ಬಂದರೇನೆ ಗೌರವ ಕೊಡಬೇಕು, ಶುಶ್ರೂಷೆ ಮಾಡಬೇಕು, ಸತ್ಕಾರ ಮಾಡಬೇಕು. ಆದರೆ ನಿನ್ನಂತಹ ಅತಿಥಿ ಬಂದಿದ್ದೀಯೇ, ನಿನ್ನನ್ನು ಸತ್ಕಾರ ಮಾಡದೇ ಇರತಕ್ಕಂಥ ಲೋಪ ನನಗೆ ಆಗಿಬಿಟ್ಟಿದೆ. 3 ರಾತ್ರಿಗಳು ನನಗಾಗಿ ನೀನು ಕಾದು ಬಿಟ್ಟಿದ್ದೀಯೆ. ಆ ತಪ್ಪು ನಿವಾರಣೆಯಾಗಬೇಕಾಗಿದ್ದರೆ, ಆ ತಪ್ಪಿಗೆ ಸರಿಯಾಗಿರತಕ್ಕಂಥ ಯಾವುದಾದ್ರೂ ಒಂದು ತೋಡಾಗಬೇಕಾಗಿದ್ದರೆ ನೀನೊಂದು 3 ವರಗಳನ್ನು ಕೇಳಿಕೊಡ್ತೀನಿ. ಒಂದೊಂದು ರಾತ್ರಿ ನನ್ನ ಗೈರು ಹಾಜರಿಯಿಂದ ಆದಂತಹ ತಪ್ಪು ನಿವಾರಣೆಯಾಗಲಿಕ್ಕೆ ಒಂದೊಂದು ವರವನ್ನು ಕೊಡ್ತೀನಿ, ಕೇಳು. ನಚಿಕೇತ ಮೊದಲನೇ ವರವನ್ನು ಕೇಳಿದ. ನಾನು ವಾಪಸ್ ಹೋದಾಗ ನಮ್ಮಪ್ಪ ನನ್ನನ್ನು ಸಿಟ್ಟು ಮಾಡಿಕೊಳ್ಳದೆ ಸ್ವಾಗತಿಸಲಿ. ಒಂದು ಪುಟ್ಟ ವರವನ್ನು ಕೇಳುವುದರ ಮೂಲಕ 2-3 ಸಾಧಿಸಿಬಿಟ್ಟು. 1, ಮತ್ತೆ ನಾನು ಹುಟ್ಟಬೇಕು. ನಾನು ಹೋಗ್ತಾ ಇದ್ದ ಹಾಗೆ ನಮ್ಮಪ್ಪ ನನ್ನನ್ನು ಒಪ್ಪಿಕೊಳ್ಳಬೇಕು. ಅಂದರೆ ಏನು ಹೆಣ ಎದ್ದು ಕೂತ್ಕೊಳ್ತು ಅಂತಂದರೆ ಹೆದರ್ಕೊಂಡೋ ತಿರಸ್ಕರಿಸಿಯೋ ಭೂತ ಪ್ರೇತವೋ ಅಂತಲೋ ನಿವಾರಿಸಬಾರದು. ಇನ್ನು 3ನೇದು, ನಮಗೆ ಅಪ್ಪನಿಗೆ ಇದ್ದಂತಹ ಕೋಪ ಹೋಗಬೇಕು. ತಥಾಸ್ತು ಒಂದು. 2ನೇ ವರದಿಂದ ಕೇಳಿದ ಆತ, ಯಮಧರ್ಮರಾಯ, ಬಹಳ ಮಂದಿ ಸ್ವರ್ಗಕ್ಕೆ ಹೋಗಬೇಕು ಅಂತ ಬಯಸ್ತಾರೆ. ಸ್ವರ್ಗಕ್ಕೆ ಹೋಗತಕ್ಕಂಥ ಮಾರ್ಗ ಯಾವುದು? ಸ್ವರ್ಗಕ್ಕೆ ಹೋಗಬೇಕಾಗಿದ್ರೆ ಏನು ಮಾಡಬೇಕು ನಾವು? ಅದಕ್ಕೆ ಯಮ ಹೇಳಿದ, ಅದಕ್ಕೊಂದು ವಿಶೇಷವಾದ ಯಜ್ಞ ಇದೆ. ಯಾವ ರೀತಿ ಇಟ್ಟಿಗೆಗಳನ್ನು ತಗೋಬೇಕು, ಯಾವ ರೀತಿ ಯಜ್ಞ ಮಂಟಪವನ್ನು ಸಿದ್ಧಪಡಿಸಬೇಕು, ಯಾವ ಮಂತ್ರಗಳನ್ನು ಹೇಳಬೇಕು, ಯಾವ ರೀತಿ ಅಗ್ನಿ ಚಯನವನ್ನು ಮಾಡಬೇಕು, ಯಾವ ರೀತಿ ವಿನಿಯೋಗ ಆಗಬೇಕು, ಇವುಗಳನ್ನೆಲ್ಲ ಹೇಳಿಕೊಡ್ತೀನಿ. ಅಷ್ಟೇ ಅಲ್ಲ, ಈ ಯಜ್ಞಕ್ಕೆ ನಿನ್ನ ಹೆಸರನ್ನೇ ಇಟ್ಟುಬಿಡ್ತೀನಿ. ನಚಿಕೇತಾಗ್ನಿ ಅಂತ ಅದನ್ನು ಕರೀತೀನಿ. ಯಾರು ಈ ನಚಿಕೇತಾಗ್ನಿಯನ್ನು ಅನುಸಂಧಾನ ಮಾಡಿ ಆ ಯಜ್ಞವನ್ನು ಮಾಡುತ್ತಾರೆಯೋ ಅವರು ಸ್ವರ್ಗಕ್ಕೆ ಬರ್ತಾರೆ. ಸ್ವರ್ಗಕ್ಕೆ ಹೋಗತಕ್ಕಂಥ ಮಾರ್ಗದ ರಹಸ್ಯವನ್ನು ನಾನು ನಿನಗೆ ಹೇಳಿದ್ದೇನೆ ಅಂತ ಹೇಳಿದ. ನಚಿಕೇತ ಕೇಳಿದ. 3ನೇ ಒಂದು ವರದಿಂದ ಬಹುಕಾಲದಿಂದ ಇರತಕ್ಕಂಥ ಒಂದು ಸಂದೇಹವನ್ನು ಪರಿಹರಿಸಿಕೊಳ್ಳಬೇಕಾಗಿದೆ ನನಗೆ. ವ್ಯಕ್ತಿ ಸತ್ತ ಮೇಲೆ ಜನರು ಏನಂತಾರೆ, ಆ ದೇಹವನ್ನು ಸುಟ್ಟಾಕ್ತೀವ್ರಿ, ಅಥವಾ ಆ ದೇಹವನ್ನು ಹೂತು ಹಾಕ್ತೀವ್ರಿ, ಅಥವಾ ಆ ದೇಹವನ್ನು ಚೂರು ಚೂರು ಮಾಡಿ ಹಾಕ್ತೀವ್ರಿ, ಅಥವಾ ಆ ದೇಹವನ್ನು ಹಕ್ಕಿಗಳೋ ಪಕ್ಷಿಗಳೋ ನರಿಗಳೋ ನಾಯಿಗಳೋ ತಿಂದು ಹಾಕುತ್ತೀರಿ. ತನ್ನ ಮೂಲಕ ವ್ಯಕ್ತಿ ಸತ್ತ ಅಂದರೆ ಮುಕ್ತಾಯ, ವ್ಯಕ್ತಿಗೆ ಮರಣ ಬಂತು ಅಂದರೆ ಅಲ್ಲಿಗೆ ಮುಕ್ತಾಯ ಆಗೋಯ್ತು, ಮುಂದಿನ್ನೇನೂ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಅಂದರೆ ನಮ್ಮ ಚಾರುವಾಕರು ಅಂತ. ಭಸ್ಮೀಭೂತಸ್ಯ ದೇಹಸ್ಯ, ಅಯ್ಯ ದೇಹವನ್ನು ಒಂದ್ಸಲ ಸುಟ್ಟಾಕಿದ್ರೆ ಮುಕ್ತಾಯ ಆಗೋಯ್ತು, ಇನ್ನೇನಿದೆ ಮುಂದೆ ಅಂತ ಹೇಳ್ತಾರೆ. ಆದರೆ ಕೆಲವರು ಹೇಳ್ತಾ ಇದ್ದಾರೆ, ಇಲ್ಲ 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 ಇಲ್ಲ, ಸುಟ್ಟು ಹಾಕತಕ್ಕದ್ದು, ಹೂತು ಹಾಕತಕ್ಕದ್ದು ದೇಹವನ್ನೇ ವಿನಃ ಪ್ರಾಣವನ್ನಲ್ಲ. ದೇಹ ಬಿದ್ದು ಹೋಗುತ್ತದೆ, ದೇಹ ಸತ್ತು ಹೋಗುತ್ತದೆ, ಆದರೆ ಪ್ರಾಣ ಅನ್ನತಕ್ಕಂಥದ್ದು ಸತ್ತು ಹೋದ ದೇಹದಿಂದ ಹೊರಗೆ ಹೋಗುತ್ತದೆ. ಅಂದರೆ ಪ್ರಾಣ ಪಕ್ಷಿ ಎನ್ನತಕ್ಕಂಥದ್ದು ದೇಹದ ಈ ಗೂಡನ್ನು ಬಿಟ್ಟು ಮತ್ತೊಂದು ಗೂಡಿಗೆ ಹೋಗಿ ಸೇರಿಕೊಳ್ಳುತ್ತದೆ. ಆದ್ದರಿಂದಲೇ ಪ್ರಾಣ ಪಕ್ಷಿ ಹಾರಿ ಹೋಯಿತು ಅಂತ ಹೇಳ್ತಾರೆ. ಆದ್ದರಿಂದ ಆ ರೀತಿ ಚಿಂತನೆ ಮಾಡತಕ್ಕಂತಹವರ ಪ್ರಕಾರ ವ್ಯಕ್ತಿ ಸತ್ತಿದ್ದಾನೆ ಅಂದರೆ ಮುಕ್ತಾಯ ಅಲ್ಲ, ಅದಿನ್ನೂ ಮುಂದುವರ್ಕೊಂಡು ಹೋಗ್ತಕ್ಕಂಥದ್ದು. ಹೀಗಾಗಿ ಯಮಧರ್ಮರಾಯ,
ನೀನು ಯಮ, ನೀನು ಜೀವಿಗಳಿಗೆ ಒಡೆಯ, ನೀನು ಪ್ರಾಣಗಳಿಗೆ ಅಧಿಪತಿ, ನೀನು ಸಾವಿನ ದೇವತೆ, ಜೊತೆಗೆ ನೀನು ಧರ್ಮರಾಯ, ಯಮಧರ್ಮರಾಯ. ಆದ್ದರಿಂದ ನೀನು ಹೇಳಬೇಕು, ವ್ಯಕ್ತಿ ಸತ್ತ ಮೇಲೆ ಏನಾದರೂ ಇದೆಯೋ ಅಥವಾ ವ್ಯಕ್ತಿ ಸಾಯ್ತಾ ಇದ್ದ ಹಾಗೆ ಮುಕ್ತಾಯವೋ? ಈ ಪ್ರಶ್ನೆಗೆ ಉತ್ತರವನ್ನು ಕೊಡು. ಇದೇ ನಾನು ನಿನ್ನನ್ನು ಮೂರನೆಯ ವರವಾಗಿ ಕೇಳತಕ್ಕಂಥದ್ದು. ಮೃತ್ಯು ರಹಸ್ಯವನ್ನು ನನಗೆ ಹೇಳಿಕೊಡು. ಆ ಮೃತ್ಯುವನ್ನು ದಾಟತಕ್ಕಂಥದ್ದು ಏನಾದರೂ ಇದೆಯಾ ಅದನ್ನು ಹೇಳಿಕೊಡು. ಯಮ ಹೇಳಿದ, ಬೇಡ ಬೇಡ ಬೇಡ, ಇದೊಂದು ಪ್ರಶ್ನೆ ಕೇಳಬೇಡ ಕಣಯ್ಯ, ಇದು ಮಹಾರಹಸ್ಯವಾಗಿರತಕ್ಕಂಥದ್ದು. ದೇವತೆಗಳಿಗೂ ಈ ವಿಷಯದಲ್ಲಿ ಸಂದೇಹ ಇದೆ. ಈ ಒಂದು ವಿಷಯನ ಬಿಟ್ಟು ಬೇರೆ ಇನ್ನೇನೇನಾದರೂ ಕೇಳು. ನಚಿಕೇತ ಹೇಳಿದ, ಇಲ್ಲ ಇಲ್ಲ ಇಲ್ಲ, ಎಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಇದೇ ಬೇಕಾಗಿರತಕ್ಕಂಥದ್ದು. ಸತ್ಯ ಮೇಲೆ ಏನಾಗುತ್ತೆ ಜೀವಕ್ಕೆ ಅನ್ನತಕ್ಕಂಥದ್ದು ತಿಳ್ಕೋಬೇಕು. ಹಾಗೂ ಸತ್ತ ಮೇಲೆ ಏನಾಗುತ್ತದೆ ಅಂತ ತಿಳಿದುಕೊಳ್ಳುವುದರ ಒಟ್ಟೊಟ್ಟಿಗೆ ಏನನ್ನು ನಾನು ಸಾಧಿಸಿದರೆ, ಏನನ್ನು ನಾನು ಮಾಡಿದರೆ ಈ ಸಾವು ಬದುಕು, ಸಾವು ಬದುಕು, ಸಾವು ಬದುಕು ಅಂದರೆ ಹುಟ್ಟುವುದು ಸಾಯುವುದು ಹುಟ್ಟುವುದು, ಇದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಿರತಕ್ಕಂಥ ಮಾರ್ಗ ಯಾವುದು ಅದನ್ನು ಹೇಳು. ಸಾಕಷ್ಟು ಚರ್ಚೆ ನಡೆಯುತ್ತೆ. ಯಮಧರ್ಮರಾಯ ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ, ಅದನ್ನು ನಚಿಕೇತ ಬಿಡೋದಿಲ್ಲ. ಯಮ ಸಾಕಷ್ಟು ಆಕರ್ಷಣೆಗಳನ್ನೆಲ್ಲ ಹೇಳ್ತಾನೆ. ನೀವೊಂದಷ್ಟು ಹೆಣ್ಣುಗಳು ಕೊಟ್ಬಿಡ್ತೀನಿ, ಸಾಮ್ರಾಜ್ಯವನ್ನೇ ಕೊಟ್ಬಿಡ್ತೀನಿ, ಸಿರಿವಂತಿಕೆಯನ್ನು ಕೊಡ್ತೀನಿ, ಈ ಒಂದು ಪ್ರಶ್ನೆಯನ್ನು ಕೇಳಬೇಡ ಅಂತ. ನಚಿಕೇತ ಅದನ್ನೆಲ್ಲ ತಿರಸ್ಕಾರ ಮಾಡಿ ನನಗೆ ಅದನ್ನು ಹೇಳು ಅಂತ ಕೇಳ್ತಾನೆ. ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಮೇತ ಸ್ತೌ ಸಂಪರೀತ್ಯ ವಿವಿನಕ್ತಿ ಧೀರ ಶ್ರೇಯೋ ಹಿ ಧೀರೋ ಅಭಿಪ್ರೇಯಸೋ ವೃಣೀತೆ ಪ್ರೇಯೋ ಮಂದೋ ಯೋಗಕ್ಷೇಮಾದ್ವೃಣೀತೆ. ಯಮನ ಮಾತು ಬಹಳ ವಿಶೇಷವಾದ ಮಾತದು. ಮನುಷ್ಯನ ಹತ್ತಿರಕ್ಕೆ ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಮೇತ, ಶ್ರೇಯಸ್ ಹಾಗೂ ಪ್ರೇಯಸ್ ಅನ್ನತಕ್ಕಂಥದ್ದು ಎರಡು ಬರುತ್ತಂತೆ. ಸ್ತೌ ಸಂಪರಿತ್ಯ ವಿವಿನಕ್ತಿ ಧೀರ, ಧೀರನಾಗಿರತಕ್ಕಂಥವನು ಶ್ರೇಯಸ್ಸನ್ನು ಸ್ವೀಕಾರ ಮಾಡ್ತಾನೆ, ದುರ್ಬಲನಾಗಿರತಕ್ಕಂಥವನು ಪ್ರೇಯಸ್ಸನ್ನು ಸ್ವೀಕಾರ ಮಾಡ್ತಾನೆ. ಇದೆಲ್ಲ ಬಹಳ ವಿಸ್ತಾರವಾಗಿ ಮಾತಾಡಬೇಕಾದ ವಿಷಯ. ಸೂಚ್ಯವಾಗಿ ಹೇಳಬೇಕಾಗಿದ್ದರೆ ಶ್ರೇಯಸ್ ಅಂದರೆ ನಮಗೆ ಹಿತವಾಗಿರತಕ್ಕದ್ದು, ಶ್ರೇಯಸ್ ಅಂದರೆ ಯೋಗ್ಯವಾಗಿರತಕ್ಕಂಥದ್ದು, ಪ್ರೇಯಸ್ ಅಂದರೆ ನಮಗೆ ಇಷ್ಟವಾಗಿರತಕ್ಕಂಥದ್ದು, ಪ್ರೇಯಸ್ ಅಂದರೆ ನಮಗೆ ಪ್ರಿಯವಾಗಿರತಕ್ಕಂಥದ್ದು. ಗಮನಿಸಬೇಕಾದ ವಿಷಯ ಏನು ಅಂದರೆ, ಪ್ರಿಯವಾಗಿರತಕ್ಕಂಥದ್ದೆಲ್ಲ ನಮಗೆ ಹಿತವಾಗಿರುತ್ತೆ ಅಂತ ಖಾಚಿತ್ಯ ಇಲ್ಲ. ಆದರೆ ಶ್ರೇಯಸ್ಸಾಗಿರೋದು ಎಷ್ಟೋ ಸಲ ನಮಗೆ ಹಿತ ಆಗುವುದಿಲ್ಲ, ಅಲ್ಲ ಪ್ರಿಯವಾಗುವುದಿಲ್ಲ. ಉದಾಹರಣೆಗೆ, ನನಗೆ ಸಕ್ಕರೆ ತುಂಬ ಇಷ್ಟ ಸ್ವಾಮಿ, ಅದು ಪ್ರೇಯಸ್. ಆದರೆ ಅದು ನನಗೆ ಹಿತವಲ್ಲ, ಯಾಕೆಂದರೆ ನನಗೆ ಸಕ್ಕರೆ ಕಾಯಿಲೆ ಇದೆ. ಹೀಗಾಗಿ ನನಗೆ ಯಾವುದು ಪ್ರಿಯವೋ ಅದು ನನಗೆ ಶ್ರೇಯಸ್ಸಾಗದೇ ಹೋಗಬಹುದು. ಯಾವುದು ಪ್ರೇಯಸ್ಸಾಗಿದೆಯೋ ಅದನ್ನು ನಾವು ಇಷ್ಟಪಡ್ತೀವಿ. ಉದಾಹರಣೆಗೆ, ಹುಡುಗರು ಆಟ ಆಡುವುದನ್ನು ಇಷ್ಟಪಡ್ತಾರೆ, ಅದು ಪ್ರೇಯಸ್. ಆದರೆ ಅವರ ಶ್ರೇಯಸ್ಸೇನು? ಅಧ್ಯಯನವನ್ನು ಮಾಡತಕ್ಕದ್ದು. ಶ್ರೇಯಸ್ ಅಂದರೆ ನಮಗೆ ಹಿತವಾಗಿರತಕ್ಕದ್ದು, ಯೋಗ್ಯವಾಗಿರತಕ್ಕದ್ದು, ಸತ್ಯವಾಗಿರತಕ್ಕದ್ದು. ಆದರೆ ಸಾಮಾನ್ಯವಾಗಿ ನಾವು ಇದನ್ನು ಬಿಟ್ಟು ಅದರ ಕಡೆಗೆ ಹೋಗ್ತೀವಿ, ಶ್ರೇಯಸ್ಸನ್ನು ಬಿಟ್ಟು ಪ್ರೇಯಸ್ ಕಡೆಗೆ ಹೋಗ್ತೀವಿ. ಆದ್ದರಿಂದಲೇ ಫಲಿತಾಂಶಗಳು ಪ್ರಕಟವಾದಾಗ ಸಾಕಷ್ಟು ಮಂದಿ ಅನುತ್ತೀರ್ಣರಾಗಿರ್ತಾರೆ. ಉತ್ತೀರ್ಣರಾಗಿರುವವರಲ್ಲಿಯೂ ಎಲ್ಲೋ 100ಕ್ಕೆ 5-6 ಮಂದಿ ಮಾತ್ರ ಪ್ರಥಮ ದರ್ಜೆಯಲ್ಲಿ ಬಂದಿರ್ತಾರೆ. ಎಲ್ಲೋ 100ಕ್ಕೆ ಒಬ್ಬರೋ ಇಬ್ಬರೋ ಮಾತ್ರ ಮಹಾಶ್ರೇಷ್ಠರಾಗಿ ಬಂದಿರ್ತಾರೆ. ಅವರೇ ಶ್ರೇಯೋಗಾಮಿಗಳು, ಉಳಿದವರು ಪ್ರೇಯೋಗಾಮಿಗಳು.